ಹಲೋ, ಹೇಗಿದ್ದೀರಾ? ಇವತ್ತು ನಾನು ರಾಗಿ ಗಂಜಿ ಮಾಡ್ತಾ ಇದ್ದೀನಿ. ಹೇಗಿದ್ರು ಬೇಸಿಗೆ ಬಂತಲ್ವಾ, ಸೊ ಒಳ್ಳೆ ಫುಡ್ ಅಂತ ಅನ್ಕೋಬಹುದು. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಸೊ ಮೊದಲಿಗೆ ನಾನು ನಿನ್ನೆ ನೈಟೇನೆ ರಾಗಿ ಹಿಟ್ಟನ್ನ ನೆನೆ ಹಾಕಿದ್ದೆ. ನೆನೆ ಹಾಕಿದಾದ್ಮೇಲೆ ಮಾರ್ನಿಂಗ್ ಅಷ್ಟೊತ್ತಿಗೆ ಈ ತರ ಆಗಿರುತ್ತೆ. ಈ ನೊರೆ ಅಂತದೆಲ್ಲ ಏನಿದೆ ಇದನ್ನ ತೆಗ್ದು ಹಾಕ್ಬೇಕು. ಸೊ ಇದೆಲ್ಲ ನೀಟಾಗಿ ಫರ್ಮೆಂಟ್ ಆಗಿದೆ. ಇದನ್ನ ಹಾಗೇನೂ ಮಾಡ್ಬೋದು, ಹಿಟ್ಟು ಹಾಕಿ ಹಾಗೆ ನೀರಲ್ಲಿ ಮಿಕ್ಸ್ ಮಾಡಿ ಕುದಿಸ್ಬಿಟ್ಟು ಮಾಡ್ಬೋದು. ಬಟ್ ಇದು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತಲ್ಲ, ಡಬಲ್ ಬೆನಿಫಿಟ್ ಸಿಗುತ್ತೆ ಅಂತ. ಈಗ ಇದನ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗುತ್ತೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಇದಕ್ಕೆ 2 ಗ್ಲಾಸ್ ನೀರ್ ಹಾಕಿ, ಸೊ ಇದನ್ನ ಬಾಯ್ಲ್ ಆಗಕ್ ಬಿಡಿ. ನೀರ್ ಕಾಯ್ತಿದ್ದಂಗೆ ಈ ರಾಗಿ ಹಿಟ್ಟನ್ನ ಹಾಕ್ಬೇಕು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಇದು ಬಾಯ್ಲ್ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಸೊ ಈ ರೀತಿ ಸ್ಪೂನ್ ನ ಡಿಪ್ ಮಾಡ್ಬಿಟ್ಟು ಹಿಂಗೆ ರಿವರ್ಸ್ ಮಾಡಿ ಜಸ್ಟ್ ಹಿಂಗಂದ್ರೆ ಇದು ಮಿಕ್ಸ್ ಆಗ್ಬಾರ್ದು, ಈ ತರ ಆಗಿರ್ಬೇಕು, ಆಗ ಬೆಂದಿದೆ ಅಂತ. ಸೊ ಈಗ ಇದನ್ನ ಆಫ್ ಮಾಡೋಣ. ಈಗ ಮೊಸರು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ತೆಳ್ಳಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮಜ್ಜಿಗೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಮಾಡ್ಕೊಂಡಿರೋ ರಾಗಿ ಗಂಜಿನ ಮಜ್ಜಿಗೆಗೆ ಹಾಕ್ತಾ ಇದ್ದೀನಿ. ಗಂಜಿನ ಹಾಕಿ ಮಜ್ಜಿಗೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಹೆಚ್ಚಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಜಾಸ್ತಿ ಆದ್ರೂ ಹಾಕೊಳ್ಬೋದು, ಕಡಿಮೆ ಆದ್ರೂ ಹಾಕೊಳ್ಬೋದು. ಅದಾದ್ಮೇಲೆ ಸ್ವಲ್ಪ ಹೆಚ್ಚಿರೋ ಶುಂಠಿನ ಹಾಕ್ತಾ ಇದ್ದೀನಿ. ಸೊ ಶುಂಠಿ ಹಾಕಿದ್ರೆ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಾನು 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಾನೀಗ ಉಪ್ಪು ಹಾಕ್ತಾ ಇದ್ದೀನಿ. ಸೊ ನಾನು ಗಂಜಿ ಕುದಿಸೋವಾಗ ಹಾಕಿರ್ಲಿಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಿಡಿತಾ ಇದೆ. ಸೊ ಈಗ ಇದನ್ನ ಮಿಕ್ಸ್ ಮಾಡೋದು, ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಕುಡಿತಾ ಇರೋದೆ. ಈಗ ಇದು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಇದಕ್ ಮೇಲೆ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ರೆಡಿ ಆಗಿದೆ. ರಾಗಿ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ? ರಾಗಿಲಿ ಐರನ್, ಕ್ಯಾಲ್ಸಿಯಂ, ಫೈಬರ್ ತುಂಬಾ ಇರುತ್ತೆ. ಸೊ ಇದನ್ನ ಡಯಟ್ ಫುಡ್ ಯಾರು ಫಾಲೋ ಮಾಡ್ತಾ ಇರ್ತಾರೋ ಅವ್ರಂತೂ ಇದು ಮಸ್ಟ್ ಆಡ್ ಮಾಡ್ಕೊಳ್ಳೇಬೇಕಾಗಿರೋಂಥ ಫುಡ್ ಇದು. ಹೊರಗಡೆ ಎಲ್ಲ ನಾವು ಕೆಮಿಕಲೈಸ್ಡ್ ಡ್ರಿಂಕ್ ಅದು ಇದು ಕುಡಿತಾ ಇರ್ತೀವಿ. ಅದ್ರ ಬದಲು ನಾವು ಇದನ್ನ ಮನೇಲಿ ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವ್ ಇದ್ರಲ್ಲಿ ಜಿಂಜರ್ನ ತುಂಬಾ ಯೂಸ್ ಮಾಡಿರೋದ್ರಿಂದ ಗಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಈಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಾನ್ ಮಾಡಿದೀನಿ ಅಂತಲ್ಲ, ಇದನ್ನ ನೀವು ಟ್ರೈ ಮಾಡಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬಿಕಾಸ್ ಇದನ್ನ ರಾತ್ರಿ ಎಲ್ಲ ಫರ್ಮೆಂಟ್ ಆಗಿರುತ್ತೆ. ಸೊ ಬೆಳಗ್ಗೆನೆ ಮಾಡ್ಕೊಂಡು ಕುಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಇಟ್. ಬಾಯ್ ಬಾಯ್.